ನಮ್ಮ ವಕೀಲರ ಸಂಘಕ್ಕೆ ಸಂಬಂಧಪಟ್ಟಂತೆ ಗೌರವ ಮತ್ತು ಘನತೆಗೆ ಮುಖ್ಯ ಆಗುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಅಭಿಲಾಷೆಯನ್ನು ಹೊಂದಿದ್ದೇನೆ. ಕೆಲವರು ಕನ್ನಡ ಸಂಘದಲ್ಲಿದ್ದಾರೆ, ಅವರು ಕೂಡ ನಮಗೆ ಪ್ರೋತ್ಸಾಹವನ್ನು ನೀಡ್ತೀವಿ ಅಂತೇಳಿ ಫೋನ್ ಮುಖಾಂತರಲ್ಲೂ ವಿಚಾರ ತಿಳಿಸಿದ್ದಾರೆ. ಈಗ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ನಾವು ಕೆಲಸ ಮಾಡೋಕ್ಕೆ ಉತ್ಸಾಹಿಗಳಾಗಿದೆ ಅಂತ ನಾನು ಈ ಸಮಯದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಏನು ಹಾಸನ ಜಿಲ್ಲೆ ಇದೆ, ನಮ್ಮ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರು ಎಲೆಕ್ಷನಲ್ಲಿ ಹಣಾಹಣಿ ಅಂದರೆ ಬಹಳ ಒಂದು ಫೈಟ್ ಇತ್ತು. ನನಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಕೆ ಯೋಗೇಶ್ ಅವರು ಸುಮಾರು 2 ತಿಂಗಳು ಮುಂಚೆನೇ ಹೇಳಿದ್ರು, ನಮ್ಮ ಅಧ್ಯಕ್ಷರನ್ನ ನಾನು ಹೇಳ್ಕೊಳ್ತಾ ಇದ್ದೀನಿ, ಯಾರ್ಯಾರು ನಮ್ಮ ಹಾಸನ ವಕೀಲರಲ್ಲಿ ಬೆಂಗಳೂರಾಗಲಿ, ತುಮಕೂರಾಗಲಿ, ಮೈಸೂರಾಗಲಿ ಎಲ್ಲ ಕಡೆ ಮೆಂಬರ್ಶಿಪ್ ಇದ್ದಾರೋ ಅವರೆಲ್ಲ ದಯವಿಟ್ಟು ಹೇಳಿ ನಮ್ಮ ಅಧ್ಯಕ್ಷನ ಗೆಲ್ಲಿಸಲೇಬೇಕು ಅಂತೇಳಿ ನನಗೆ ಖುದ್ದಾಗಿ ಬೆಂಗಳೂರು ಬಂದಾಗ ಹೇಳಿದರು. ಜೊತೆಗೆ ಮೇಡಮ್, ಈ ಹಾಸನ ಜಿಲ್ಲೆಯಲ್ಲಿ ಆಗಲಿ ಕನ್ನಡದಲ್ಲಾಗಲಿ ಮೊಟ್ಟ ಮೊದಲನೇಯಾಗಿ ನಾನು ಗೆಲ್ಲಿಸ್ಕೋಬೇಕು ಅಂತೇಳಿ ನನಗೆ ನಾವು ಅವ್ರು ಮಾತುಕತೆ, ಯಾಕೆ ಅಧ್ಯಕ್ಷ ಇದ್ದಾರೆ ಅವ್ರ ಮುಂದೆ ಮಾತಾಡಿದ್ದು ನಾನು, ಅದಕ್ಕೆ ಏನೋ ಒಂದು ಹಣಾಹಣೆಯಲ್ಲಿ ಮಾಡಿಕೊಂಡು ಗೆಲ್ಲಿಸ್ಕೋಬೇಕು ಅಂತೇಳಿ ಇವತ್ತು ನಮ್ಮ ಅಧ್ಯಕ್ಷನ ಗೆಲ್ಲಿಸ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ಸಂಡೇ ಇತ್ತು, ನಾಳೆ ಎಲ್ಲರೂ ಹೋಗ್ತಿರ್ತದೆ ಅಂತೇಳಿ ಸಮಯದ ಅಭಾವ ಇತ್ತು. ಮೇಡಮ್ದು ಮತ್ತು ನಮ್ಮ ಖಜಾಂಚಿಯವರಾಗಲಿ, ಮೇಡಮ್ ಸಾಹೇಬರಾಗಲಿ, ಉಪತಜ್ಞರಾಗಲಿ ಇನ್ನೂ ಕಮಿಟಿ ಮೆಂಬರ್ಗಳು ಬರೋರಿದ್ದಾರೆ. ಟೈಮ್ ಶೆಡ್ಯೂಲ್ ಫ್ರೀ ಮಾಡಿಕೊಂಡು ಈ ಒಂದು ಏನು ಸನ್ಮಾನ ಮಾಡಿದ್ವಿ ಸರ್ಗೆ, ಇದೇ ರೀತಿ ಇನ್ನೂ ಒಂದು ಹೆಚ್ಚಿನ ಒಂದು ಸ್ಥಾನ ಗಳಿಸ್ಕೊಂಡು ಇದೇ ಥರ ಅಧ್ಯಕ್ಷರು ಎಲ್ಲರ ಮನಸ್ಸಲ್ಲಿರಲಿ ಅಂತ ನಾನು ಒಂದು ಜಯಗಸ್ನ ನಾನು ಘಂಟಾಘೋಷ ಹೇಳಕ್ಕೆ ಇಷ್ಟಪಡ್ತೀನಿ. ವಕೀಲರ ಸಂಘದ ಕುಂದುಕೊರತೆಗಳಿಗೆ ನಮ್ಮ ವಕೀಲರಿಗೆ ಯಾವುದೇ ರೀತಿ ಕುಂದುಕೊರತೆ ಕೊಡಬೇಕಂದ್ರೆ ಬಾಕಿಯಾಗಿ ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಇದು ಸುಪ್ರೀಂ ಕೋರ್ಟ್ ಆದೇಶದಂತೆ ಈ ಸಲ ಮಹಿಳೆಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದು ಆದೇಶ ಆಗಿತ್ತು. ಹಾಗಾಗಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದೇನು ಖರ್ಚು ಹಣದ ಸಂಬಂಧಪಟ್ಟಂಗೆ ಏನಿರ್ತದೆ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಪ್ರಮಾಣ ಮಾಡಿ ಹೇಳಿದೆ. ನನ್ನ ಹೆಸರು ರಂಗನಾಥ್ HR ಅಂತ ಕಬ್ಳಿ. ನಾನು ವೈಸ್ ಪ್ರೆಸಿಡೆಂಟು. ನಾನು ವಕೀಲರ ಸಂಘದಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀವಿ ಈ ಹಿಂದೆಲ್ಲ. ವಕೀಲರಿಗೋಸ್ಕರ ನಾವು ವಕೀಲರು ನಮ್ಮನ್ನು ಈ ಒಂದು ಇದಕ್ಕೆ ನಮ್ಮ ಆಯ್ಕೆ ಮಾಡಿ ತುಂಬ ಕೆಲಸ ಮಾಡೋಕ್ಕೆ ನಮ್ಗೆ ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ನಮ್ಮ ಕೈಲಿ ಆದಷ್ಟು ಕೆಲಸಗಳನ್ನ ನಾವು ಮಾಡಿದ್ದೀವಿ. ಈಗ ಏನು ಕೆಲಸಗಳನ್ನ ಬಾಕಿ ಉಳಿದಿದೆ, ನಾವು ಎಷ್ಟೇ ಕೆಲಸ ಮಾಡ್ಬೋದು, ಆದರೂ ಇನ್ನೂ ಸಾಕಷ್ಟು ಕೆಲಸಗಳು ಇರ್ತವೆ. ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ, ಅದರಲ್ಲಿ ನಮ್ಮ ಸ್ನೇಹಿತರಿಗೂ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶನ ಅವರು ಸದುಪಯೋಗ ಪಡಿಸ್ಕೊಂಡು ಈ ಹೊಸದಾಗಿ ಆಯ್ಕೆ ಆಗಿರೋಂಥ ನಮ್ಮ ಉಮೇಶ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಮಗನಗೌಡರು, ಸುಗುಣ ಅವರು, ಮಗನಗೌಡರು ಅಧ್ಯಕ್ಷರು, ಸುಗುಣ ಅವರು ಖಜಾಂಚಿಗಳು ಮತ್ತು ತಿಮ್ಮೇಗೌಡರು ಉಪಾಧ್ಯಕ್ಷರು ಮತ್ತು ರಘು ಅಂತ ಹೇಳ್ಬಿಟ್ಟು ಜಂಟಿ ಕಾರ್ಯದರ್ಶಿಗಳು, ಇವರೆಲ್ಲರೂ ಕೂಡ ಹೊಸ ಟೀಮನ್ನು ಆಯ್ಕೆ ಮಾಡಿದ್ದೀವಿ. ಹೊಸ ಟೀಮ್ ಕೂಡ ಒಳ್ಳೆ ಕೆಲಸ ಮಾಡಲಿ, ವಕೀಲರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲಿ, ಒಳ್ಳೊಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಶುಭ ಹಾರೈಸ್ತಿದ್ದೀವಿ ಸರ್.